ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನಿವತ್ತೊಂದು ಟಮಾಟೆ ಕಾಯನ್ನು ಯೂಸ್ ಮಾಡಿಬಿಟ್ಟು ಒಂದು ಟೊಮೊಟೊ ಹುಳಿನ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆಗೆ ಸೂಪರಾಗಿರುತ್ತೆ. ಒಂದ್ಸಲಿ ಮಾಡಿ ನೋಡಿ ಫ್ರೆಂಡ್ಸ್. ಓಕೆ, ನಾನು ಒಂದು ಅರ್ಧ kg ಟೊಮೊಟೊ ಕಾಯಿ ಥರ ಇರುತ್ತಲ್ವ, ಫುಲ್ ಕಾಯಿ ಆದರೆ ಇನ್ನೂ ಒಳ್ಳೆಯದು. ಮತ್ತು ಒಂದು 10 ಹಸಿಮೆಣಸಿನ್ಕಾಯಿನ ನೀರು ಕುಯ್ಯೋದಕ್ಕೆ ಇಟ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಅದು ಸಿಪ್ಪೆಲ್ಲ ಒಡೆದೋಗೋ ಥರ ಬೇಯಬೇಕು. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಮಾಡಿ ನೋಡಿ, ಪದೇ ಪದೇ ನೀವು ಚಪಾತಿಗೆ ಮಾಡ್ತಾ ಇರ್ತೀರ. ಇದು ನಮ್ಮ ಅಮ್ಮ ಮಾಡ್ತಾಯಿದ್ರು ಆ್ಯಕ್ಚುಲಿ. ತುಂಬ ದಿವಸದಿಂದ ಇದು ಮಾಡೋಣ ಅಂದ್ಕೊಂಡೆ. ಬಟ್ ತುಂಬ ಕಾಯಿ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಬಟ್ ಕಾಯಿ ಸಿಕ್ಕಿಲ್ಲ. ನನಗೆ ಸ್ವಲ್ಪ ಹಣ್ಣಾಗಿರೋ ಥರ ಇದೆ. ಬಟ್ ಓಕೆ, ಈ ಥರದಲ್ಲಿ ನೀವು ಮಾಡ್ಬೋದು. ಬೇಯಿಸ್ಕೋಬೇಕು ಅದನ್ನು ಚೆನ್ನಾಗಿ. ಇವಾಗ ನಾನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರು, ಕಾಳಿನ ಪೌಡರು, ಒಂದು ಬೇಳೆ ಪೌಡರು ಅಂತ ಹೇಳ್ತೀವಲ್ವ, ಅದು ನಾನು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಬಟ್ ಅದರಲ್ಲೂ ಖಾರ ಇರುತ್ತೆ. ಒಂದೇ ಒಂದು ಸ್ಪೂನ್, ಅದಕ್ಕೆ ಒಂದೇ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ 1.5 ಗೆಡ್ಡೆ ಮೀಡಿಯಮ್ ಸೈಜಿಂದು ಈರುಳ್ಳಿ ಹಾಕ್ಕೊತೀನಿ. ಮತ್ತು ಬೆಳ್ಳುಳ್ಳಿ ಒಂದೂವರೆ ಗೆಡ್ಡೆ ಅಷ್ಟು, 10 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಸುಲಿಯೋದಿಲ್ಲ ಫ್ರೆಂಡ್ಸ್, ಅದರದ್ದು ಫ್ಲೇವರ್ ಹೋಗುತ್ತೆ ಅಂತ. ಮತ್ತು ಈರುಳ್ಳಿನೂ ಅಷ್ಟೇ ದಪ್ಪದು 1.5 ಗೆಡ್ಡೆಯಷ್ಟು ನಾನು ಹಾಕ್ಕೊಂಡಿದ್ದೀನಿ. ದಪ್ಪಗೆ ಕಟ್ ಮಾಡ್ಕೊಂಡು, ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು, ಮತ್ತು ತೆಂಗಿನಕಾಯಿ ತುರಿ ಒಂದು ಕೈನಲ್ಲಿ ಒಂದು ಮುಷ್ಟಿವಷ್ಟು ನೋಡ್ತಾ ಇರ್ಬೋದು ನೀವು. ತೆಂಗಿನಕಾಯಿನ ನೀವು ಒಂದು ಓಳು ಫುಲ್ ಬೇಕಾದ್ರೂ, ಒಂದು ಕಾಯಿನಲ್ಲಿ ಅರ್ಧ ಓಳು ಬರುತ್ತಲ್ವ, ಆ ಫುಲ್ಲು ಓಳನ್ನು ಬೇಕಾದರೂ ನೀವು ಹಾಕ್ಬೋದು. ಇವಾಗ ಇದನ್ನು ಹಾಕ್ಕೊಂಡು ಬೇಯಿಸಿ, ಮತ್ತು ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಚಮಚದಷ್ಟು. ಅದು ಬೇಯಿಸಿ ತಣ್ಣಗಾಗಬೇಕು ಫ್ರೆಂಡ್ಸ್. ಓಕೆನಾ? ತಣ್ಣಗಾದ ನಂತರ ನೀವು ಟೊಮೆಟೊಕಾಯಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ಮತ್ತು ಕಲ್ಲುಪ್ಪು ಇದರಲ್ಲೇ ಹಾಕ್ಕೊತೀನಿ. ಒಂದು ಸ್ಪೂನ್ ಹಾಕ್ಕೊತಿದ್ದೀನಿ. ರುಚಿ ನೋಡ್ಕೊಂಡಾದ್ಮೇಲೆ ಹಾಕ್ಕೊಳ್ತೀನಿ. ನೋಡಿ, ಇವಾಗ ನೋಡ್ತಿರ್ಬೋದು ನೀವು, ಬೆಂದಿದೆ. ನಾನು ಬೇರೆ ಒಂದು ತಟ್ಟೆನಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಇದು ಕಂಪ್ಲೀಟ್ ತಣ್ಣಗಾದ ನಂತರ ನೀವು ನೀರು ಏನೂ ಹಾಕೋಂಗಿಲ್ಲ ಜಾರ್ನಲ್ಲಿ. ಹಾಗೆ ತರಿಯಾಗಿ, ತುಂಬ ನೈಸಾಗಿ ಏನು ಮಾಡೋಕ್ಕೆ ಹೋಗಬೇಡಿ. ತರಿಯಾಗಿ ಇದ್ದಷ್ಟು ತುಂಬ ರುಚಿಯಾಗಿರುತ್ತೆ. ಬಟ್ ಸಖತ್ತಾಗಿರುತ್ತೆ ಮಾತ್ರ. ಅನ್ನಕ್ಕೂ ನೀವು ತಿನ್ಬೋದು. ನೋಡಿ, ತೆಗೆದಿಟ್ಕೊತಾ ಇದ್ದೀನಿ ನಾನು ಇವಾಗ ನೀರನ್ನೆಲ್ಲ ಸೋಸಿಬಿಟ್ಟು. ಇವಾಗ ನೋಡಿ, ಇದು ಕಂಪ್ಲೀಟ್ ತಣ್ಣಗಾಗಿದೆ. ಇವಾಗ ಇದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ, ನೀವು ಜಾರ್ನಲ್ಲಿ ಇಡಿಸಿಲ್ಲ ಅಂದರೆ ನಾನು ಇವಾಗ ತೋರಿಸ್ತೀನಿ. ಸ್ವಲ್ಪನೇ ಹಾಕ್ಕೊಂಡು, ಇಷ್ಟು ಮೇ ಬಿ ಇಡಿಸಲ್ಲ ಅನಿಸುತ್ತೆ. ಅರ್ಧ kg ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಮತ್ತು ನಮ್ಮ ಮನೆಯಲ್ಲಿ 4 ಜನ ಇದ್ದೀವಿ. 4 ಜನಕ್ಕೆ ನಾನು ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಕ್ವಾಂಟಿಟಿ ನೋಡಿಕೊಂಡು ಇದು ಮಾಡ್ಬೋದು. ಅದು ಖಾರದ ಪುಡಿನೇ, ಸಾಂಬಾರು ಪುಡಿನಲ್ಲೂ ಖಾರ ಇರುತ್ತೆ. ಹಸಿಮೆಣಸಿನ್ಕಾಯಿ, ಅದಕ್ಕೆ ನಾನು 10 ಹಸಿಮೆಣಸಿನ್ಕಾಯಿ. ಇದು ಖಾರ ಅಷ್ಟೊಂದೇನಿಲ್ಲ. ನೀವು ಖಾರದ ಪುಡಿನ, ಸಾಂಬಾರು ಪುಡಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಬೇಕಂದರೆ. ಇಲ್ಲ ಧನಿಯಾ ಪೌಡರ್, ಕಾಳಿನ ಪೌಡರ್ ನಮ್ಮಲ್ಲಿ ಇಲ್ಲ ಅಂದರೆ ಬೇಕಾದ್ರೆ ನೀವು ಧನಿಯಾ ಪೌಡರ್ನ ಬೇಕಾದರೆ ಯೂಸ್ ಮಾಡ್ಬೋದು. ಇವಾಗ ಇಷ್ಟನ್ನು ಫಸ್ಟ್ ರುಬ್ತೀನಿ. ನೋಡಿ, ಇವಾಗ ಎಲ್ಲ ಹಾಕ್ಬಿಟ್ಟು ನೋಡ್ತಿರ್ಬೋದು. ಇಷ್ಟು ಅದಕ್ಕೆ ನೀವು ಇದು ರುಬ್ಕೊಂಡ್ರೆ ಸಾಕು. ಇವಾಗ ಒಂದು ಒಗ್ಗರಣೆ ಹಾಕೋಣ. ಬಾಣಲಿ ಇಟ್ಕೊಂಡು ನಾನು ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ಅದು ಕಾದಿದೆ. ಒಂದು 4-5 ಚಮಚ ಎಣ್ಣೆನ ಹಾಕ್ಕೊಳ್ತೀನಿ ನಾನು. ಇದು ಚೆನ್ನಾಗಿ ಕಾಯಬೇಕು. 4 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಓಕೆನಾ? ಖಂಡಿತ ಇದನ್ನು ನೀವು ಮಾಡಿ ನೋಡಿ. ಬಟ್ ಯಾರೂ ಮಾಡಿರ್ಲಿಕ್ಕಿಲ್ಲ ಆ್ಯಕ್ಚುಲಿ. ಇದನ್ನು ನಮ್ಮ ತಾಯಿ ಮಾಡ್ತಾಯಿದ್ರು. ಇವಾಗ ಒಂದು ಸ್ಪೂನು ಸಾಸಿವೆ ಹಾಕ್ಕೊತಿದ್ದೀನಿ. ಚಿಟಪಟ ಅಂತ ಸಿಡಿಬೇಕು. ಸಿಡಿದ ನಂತರ ಒಂಚೂರು ಈರುಳ್ಳಿ, ಒಂದೇ ಒಂದು ಚಿಕ್ಕದು ಈರುಳ್ಳಿನ ಒಗ್ಗರಣೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ. ಅದನ್ನು ಹಾಕ್ತೀನಿ ನಾನು ಇವಾಗ. ಇದು ಸಾಸಿವೆ ಚಿಟಪಟ ಅಂತ ಸಿಡಿರಿ ಫ್ರೆಂಡ್ಸ್. ಸಿಡಿಯೋಕ್ಕೆ ಮುಂಚೆನೇ ನೀವು ಹಾಕ್ಬೇಡಿ. ಅದು ಕಹಿ ಥರ ಬಾಯಿನಲ್ಲಿ ಸಿಗುತ್ತೆ. ಚಿಟಪಟ ಅಂತ ಸಿಡಿದ್ರೇ ಅದು ಟೇಸ್ಟು ಚೆನ್ನಾಗಿರೋದು. ನೋಡಿ, ಇವಾಗ ನೋಡ್ತಿರ್ಬೋದು ನೀವು, ಈರುಳ್ಳಿನ ಹಾಕ್ಕೊತಿದ್ದೀನಿ. ಒಂದು ಚಿಕ್ಕದು ಈರುಳ್ಳಿ, ಮತ್ತು ಒಂದು 10-15 ಎಲೆ ಕರಿಬೇವು. ಇದು ಕಲ್ಲರು ಇಲ್ಲ ಏನು ಚೇಂಜ್ ಆಗೋದೇನು ಬೇಡ. ಜಸ್ಟ್ ಸ್ವಲ್ಪ ಚೂರು ಅದು ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ರುಬ್ಬಿರುವಂಥ ಮಸಾಲೆನ ಇದರೊಳಗಡೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಓಕೆನಾ? ಹಾಕ್ಬಿಟ್ಟಿದ್ದು ಚೆನ್ನಾಗಿ ಕುದಿಸ್ಬೇಕು. ಯಾಕೆಂದರೆ ಬೇಯಿಸಿರ್ತೀವಿ ಟೊಮೊಟೊನ. ಬಟ್ ಅದು ಸ್ವಲ್ಪ ನೀರೆಲ್ಲ ಹಿಂಗೋವರೆಗೂ ಕುದಿಸ್ಕೋಬೇಕಾಗತ್ತೆ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು. ಇದು ಸೂಪರಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತೇ ಮಾಡಿ ನೋಡಿ. ಚಪಾತಿ ಜೊತೆಗಂತೂ ಏನು ಚಟ್ನಿ ಮಾಡೋದಪ್ಪ ಅಂತೇಳಿ ನಿಮಗೆ ಬೇಜಾರಾಗಿದ್ದರೆ ಖಂಡಿತ ಈ ಚಟ್ನಿನ ಟೊಮೊಟೊ ಚಟ್ನಿ ಅಂತಲೂ ಹೇಳ್ಬೋದು, ಟೊಮೊಟೊಕಾಯಿ ಹುಳಿ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ.
ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ತಿಳಿಸಿ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನೋಡಿ. ಇವಾಗ ನೀರನ್ನ ಜಾರನ್ನ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ತಿದ್ದೀರಿ. ನೀರು ಜಾಸ್ತಿ ಹಾಕೋದು ಬೇಡ ಫ್ರೆಂಡ್ಸ್, ಓಕೆ. ನಾವು ರುಬ್ಬಿರ್ತೀವಲ್ಲ, ರುಬ್ಬಬೇಕಾದ್ರೂ ನೀರು ಹಾಕೋದು ಬೇಡ. ಮತ್ತು ಇವಾಗ ಸ್ವಲ್ಪ ತೊಳೆದು ನಾನು ನೀರು ಹಾಕ್ತೀನಿ, ನಾನು ಮಸಾಲೆ ವೇಸ್ಟ್ ಮಾಡೋದು ಬೇಡ ಅಂತ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಂಬಿಟ್ಟು ನೋಡಿ. ಅದು ನೀರಿನ ಅಂಶ ಎಲ್ಲ ಕುದ್ದು ಗಟ್ಟಿಯಾಗುತ್ತೆ. ನೀವು ನೋಡ್ಕೊಳ್ಳಿ ರುಚಿನ. ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಓಕೆ. ಒಂದ್ಸಲ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಈ ಥರ ನೋಡ್ಕೊತಾ ಇರಿ. ಅದರ ಲಿಡ್ನ ಓಪನ್ ಮಾಡಿ ಇವಾಗ ಇನ್ನೊಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ 2-3 ನಿಮಿಷ. ಮತ್ತು ನೋಡಿ, ಇವಾಗ ನೋಡ್ತಿರ್ಬೋದು ನೀವು, ಅದು ನೀರೆಲ್ಲ ಕಡಿಮೆ ಆಗ್ತಾಯಿದೆ. ಸಾರಿ ಫ್ರೆಂಡ್ಸ್. ಇವಾಗ ನೋಡಿ, ಮತ್ತೆ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಕುದೀಲಿ. ಅದು ನೀರೆಲ್ಲ ಬತ್ತಿದಂಗೆ ಆಗುತ್ತೆ ನೋಡಿ, ನೋಡ್ತಾ ಇರ್ಬೋದು ನೀವು. ಇವಾಗ ಎಷ್ಟು ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತೇಳ್ಬಿಟ್ಟು ಇಷ್ಟು ಅದಕ್ಕೆ ಬರಬೇಕು. ಬಟ್ ನಿಮ್ಗೆ ಯಾವಾಗಲೂ ಕಡಲೆಬೀಜ ಚಟ್ನಿ, ಬೇರೆ ಚಟ್ನಿಗಳೆಲ್ಲ ಮಾಡಿ ನಿಮಗೆ ಬೇಜಾರಾಗಿದೆ, ಈ ಥರ ಖಂಡಿತ ಒಂದ್ಸರಿ ಮಾಡಿ ನೋಡಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ತಾಯಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ನೀರು ಎಲ್ಲ ಬತ್ತಿ ಹೋಗ್ಬೇಕು ಅದ್ರದ್ದು, ಓಕೆನಾ. ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ನಾನಿವಾಗ. ಇದು ಬೇಗನೆ ಆಗುತ್ತೆ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಏನಾದರೂ ನಾವು ಆಫೀಸ್ಗಳಿಗೆ ಏನಾದರೂ ಕೆಲಸಕ್ಕೆ ಹೋಗಬೇಕು ಅಂದರೆ ಏನಪ್ಪ ಚಟ್ನಿ ಮಾಡೋದು ಅಂತ ಇದ್ದರೆ, ಇದು ಬೇಕಾದ್ರೆ ದೋಸೆ ಜೊತೆಗೂ ತಿನ್ಬೋದು ನೀವು, ಇಡ್ಲಿ ಜೊತೆಗೂ ತಿನ್ಬೋದು ನೀವು, ಮತ್ತು ಅನ್ನದ ಜೊತೆಗೂ ತಿನ್ಬೋದು. ಬಟ್ ಆದರೆ ಚಪಾತಿ ಮತ್ತು ರೊಟ್ಟಿ ಅಂತ ಮಾಡ್ತೀವಲ್ವ, ಆ ರೊಟ್ಟಿ ಡ್ರೈ ಆಗಿ ರೊಟ್ಟಿ ಎಣ್ಣೆ ಹಾಕ್ತಿರೇ ಮಾಡ್ತೀವಲ್ಲ, ಅದಕ್ಕೆಲ್ಲ ಸೂಪರಾಗಿರುತ್ತೆ. ಸೂಪರ್ ಕಾಂಬಿನೇಷನ್ ಇದು. ರೊಟ್ಟಿಗೆ ಮತ್ತು ಚಪಾತಿನೂ ಅಷ್ಟೇ, ನೀವು ಮಾಡಿದಾಗ ಬರೀ ಹಾಗೇ ಮಾಡಿಬಿಟ್ಟು ನೀರನ್ನ ಹಾಕ್ಬಿಟ್ಟು ಮಾಡ್ತೀವಿ ನಾವು ಅದು ಚಪಾತಿನ. ಆ ಥರ ನೀವು ಮಾಡ್ಕೊಂಡು ಇದನ್ನು ತಿಂದರೆ ಸಖತ್ತಾಗಿರುತ್ತೆ, ಓಕೆನಾ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮನೆಯಲ್ಲಿ ಮಾಡಿಬಿಟ್ಟು ಒಂದು ಸಾರಿ ನನಗೆ ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡ್ತಾಯಿದ್ರೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.